ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಯಾವ ರೀತಿ ಸೆಂಟ್ರಲ್ ಫಾರ್ಮರ್ ಐಡಿಗೆ ಅಪ್ಲಿಕೇಶನ್ ಹಾಕೋದು ಮತ್ತು ಯಾವ ರೀತಿ ನಾವು KYC ಅನ್ನ ಕಂಪ್ಲೀಟ್ ಮಾಡೋದು ಅಥವಾ ಯಾವ ರೀತಿ ಫಾರ್ಮರ್ ಕನ್ಸೈನ್ ಫಾರ್ಮ್ ಅನ್ನ ಸೈನ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕಿರೋದನ್ನ ಯಾವ ರೀತಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನು ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರೆಲ್ಲ ಈಗ ಗೌರ್ಮೆಂಟ್ನವರು ಏನು ಕಂಪಲ್ಸರಿ ಮಾಡಿದಾರಲ್ಲ ಫಾರ್ಮರ್ ಸೆಂಟ್ರಲ್ ಐಡಿ ಅಂತ, ಸೊ ಅದಕ್ಕೆಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಅವರು ಯಾವ ರೀತಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೌಟ್ಗಳಿರ್ತವೆ. ಸೊ ಬಹಳಷ್ಟು ಜನ ನನಗೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ರಿ ಯಾವ ರೀತಿ ಅಪ್ಲಿಕೇಶನ್ ಹಾಕಿರೋ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡ್ತಿರ್ಬೋದು, ನನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆಲ್ರೆಡಿ ಲಾಗಿನ್ ಆಗಿ ಇಟ್ಕೊಂಡಿದ್ದೀನಿ. ಲಾಗಿನ್ ಆದ ತಕ್ಷಣ ನಿಮಗೆ ಸರ್ಚ್ ಬಟನ್ ಏನು ಕಾಣಿಸ್ತಾ ಇದೆಯಲ್ಲ, ಸರ್ಚ್ ಬಾರ್, ಈ ಸರ್ಚ್ ಬಾರ್ ಅಲ್ಲಿ ನಿಮಗೆ ಫಾರ್ಮರ್ ಐಡಿ ಆಧಾರ್ ನಂಬರ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಫಾರ್ಮರ್ ಐಡಿ ಅಥವಾ ಆಧಾರ್ ನಂಬರ್ ಮುಖಾಂತರ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಫಾರ್ಮ್ ನ ತೋರಿಸ್ತಾ ಇದ್ದೀನಿ. ಒಂದು ಆಲ್ರೆಡಿ ಏನು ಫಾರ್ಮರ್ ಸೆಂಟ್ರಲ್ ಐಡಿ ಬಂದಿದ್ದು ಅವ್ರ ಫಾರ್ಮ್ ಯಾವ ತರ ಇರುತ್ತೆ, ಮತ್ತು ಇನ್ನು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದು ಫಾರ್ಮರ್ ಐಡಿ ಅಥವಾ ಸೆಂಟ್ರಲ್ ಫಾರ್ಮರ್ ಐಡಿ ಇನ್ನೂ ಯಾರಿಗೆಲ್ಲ ಬಂದಿರೋದಿಲ್ಲ, ಸೊ ಅಂತವ್ರದ್ದು ಫಾರ್ಮ್ ಅನ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರಬಹುದು ನೀವು, ಸರ್ಚ್ ಬಟನ್ ಮೇಲೆ ಫಾರ್ಮರ್ ಐಡಿ ಅಥವಾ ಆಧಾರ್ ನಂಬರ್ ಮೇಲೆ ಸರ್ಚ್ ಮಾಡೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ಮರ್ ರಿಜಿಸ್ಟರ್ ನಂಬರ್ ಮತ್ತೆ ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಕಾಣಿಸುತ್ತೆ. ಸೊ ನೀವು ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಇವೆರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ ಇರಬೇಕಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಫಾರ್ಮರ್ ರಿಜಿಸ್ಟರ್ ನಂಬರ್ ಇದ್ರೆ ಸೊ ನೀವು ಫಾರ್ಮರ್ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಹೋಗ್ಬೇಕಾಗಿರುತ್ತೆ. ನಿಮ್ಮ ಹತ್ರ ಫಾರ್ಮರ್ ರಿಜಿಸ್ಟರ್ ನಂಬರ್ ಇಲ್ಲ, ನಾನು ಆಧಾರ್ ಕಾರ್ಡ್ ನಂಬರ್ ಮೇಲೆ ಸರ್ಚ್ ಮಾಡ್ತೇನೆ ಅಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಆಗಬೇಕಾಗಿರುತ್ತೆ. ಫ್ರೆಂಡ್ಸ್, ನಂತರ ನೀವು ಆಧಾರ್ ಕಾರ್ಡ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ನೋಡ್ತಾ ಇರಬಹುದು, ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಆಧಾರ್ ನಂಬರ್ ನ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಫಾರ್ಮರ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಫಾರ್ಮರ್ ರಿಜಿಸ್ಟರ್ ನಂಬರ್ ಕೂಡ ಬಂದಿರುತ್ತೆ. ಯಾರಿಗೆಲ್ಲ ಫಾರ್ಮರ್ ರಿಜಿಸ್ಟರ್ ನಂಬರ್ ಗೊತ್ತಿರೋದಿಲ್ಲ, ಸೊ ಆಧಾರ್ ನಂಬರ್ ಹಾಕಿ ನೀವು ಫಾರ್ಮರ್ ರಿಜಿಸ್ಟರ್ ನಂಬರ್ ಅನ್ನು ಕೂಡ ತಿಳ್ಕೊಬಹುದಾಗಿರುತ್ತೆ. ಮತ್ತು ಈ ಏನು ಈಗ ಈ ಪರ್ಸನ್ ಏನಿದಾರಲ್ಲ, ಸೊ ಇವರು ಆಲ್ರೆಡಿ ಸೆಂಟ್ರಲ್ ಫಾರ್ಮರ್ ಐಡಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಬಟ್ ಅಪ್ಲಿಕೇಶನ್ ಪೆಂಡಿಂಗ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಫಾರ್ಮರ್ ಸೆಂಟ್ರಲ್ ಐಡಿ ಇಲ್ಲಿ ಶೋ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸೊ ಅದು ವೆರಿಫೈ ಆಗೋ ಮಟ್ಟ ನೀವು ಕಾಯ್ಬೇಕಾಗಿರುತ್ತೆ. ಸೊ ನಂತರ ನಾನು ವೆರಿಫೈ ಆಗಿರೋದು ಯಾವ ರೀತಿ ತೋರಿಸುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರೋದು ಫ್ರೆಂಡ್ಸ್, ನಾನು ಇನ್ನೊಬ್ರದ್ದು ಆಲ್ರೆಡಿ ಲಾಗಿನ್ ಆಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಾರ್ಮರ್ ರಿಜಿಸ್ಟರ್ ನಂಬರ್ ಏನಂತ ಇದೆಯಲ್ಲ, ಸೊ ರಿಜಿಸ್ಟರ್ ನಂಬರ್ ಶೋ ಆಗ್ತಾ ಇದೆ ಮತ್ತು ಸೆಂಟ್ರಲ್ ಫಾರ್ಮರ್ ಐಡಿ ಅಂತ ಏನಿದೆಯಲ್ಲ, ಸೊ ಅದು ಶೋ ಆಗ್ತಾ ಇದೆ. ಇಲ್ಲಿ ಕೆಳಗಡೆಗೆ ನೇಮ್ ಇನ್ ಕನ್ನಡ ಮತ್ತು ನೇಮ್ ಇನ್ ಇಂಗ್ಲಿಷ್, ಆ ಫಾರ್ಮರ್ದು ನೇಮು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಇದೆ ಅದು ಕೂಡ ಶೋ ಆಗ್ತಾ ಇದೆ. ಇಂಪಾರ್ಟೆಂಟ್ ಇದು ಫ್ರೆಂಡ್ಸ್, ಈಗ ಏನು ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನು ಕಂಪಲ್ಸರಿ ಮಾಡಿದೆಯಲ್ಲ ಸೆಂಟ್ರಲ್ ಫಾರ್ಮರ್ ಐಡಿ, ಸೊ ಅದು ಆಲ್ರೆಡಿ ಈ ವ್ಯಕ್ತಿದು ಈ ಪರ್ಸನ್ದು ಅಪ್ರೂವ್ ಆಗಿ ಸೆಂಟ್ರಲ್ ಐಡಿ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಇದು